ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲ ನೌಕರರು ನೋಡಬೇಕಾದಂತಹ ಗಮನಿಸಬೇಕಾದಂತಹ ಬಹಳ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು. ನಿವೃತ್ತಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಒಂದು ಮಹತ್ವದ ಆದೇಶ ಈಗ ಹೊರಬಿದ್ದಿದೆ ಸ್ನೇಹಿತರೆ. ಸೊ ಏನು ಆದೇಶವನ್ನು ಈಗ ಹೈಕೋರ್ಟ್ ನೀಡಿರ್ತಕ್ಕಂಥದ್ದು ಮತ್ತು ಈ ಪ್ರಕರಣ ಏನು, ಯಾವುದಕ್ಕೆ ಸಂಬಂಧಪಟ್ಟಿದೆ, ಸೊ ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ನೋಡೋಣ. ಹಾಗಾದರೆ ನೋಡಿ, ನಿವೃತ್ತಿ ಹೊಂದಿದಾಕ್ಷಣ ಸೇವಾ ಖಾಯಂ ಹಕ್ಕನ್ನು ಕಸಿದುಕೊಳ್ಳಲು ಆಗೋದಿಲ್ಲ ಅಂತ ಈಗ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಸೊ ಈ ಪ್ರಕರಣದಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಏನಂತಂದರೆ, ನಿವೃತ್ತಿ ಹೊಂದಿ 10 ವರ್ಷ ಆದ ನಂತರ ಆ ವ್ಯಕ್ತಿಗೆ ಖಾಯಂ ಭಾಗ್ಯ ಸಿಕ್ಕಿರ್ತಕ್ಕಂಥದ್ದು. ಏನು ಈ ಪ್ರಕರಣ ನೋಡೋಣ ಬನ್ನಿ. ಹೈಕೋರ್ಟ್ನಿಂದ ಬಂದಿರತಕ್ಕಂಥ ಮಹತ್ವದ ಆದೇಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ 21 ವರ್ಷಗಳ ಕಾಲ ಗುತ್ತಿಗೆ ಆಧಾರದಿಂದ ಸೇವೆ ಸಲ್ಲಿಸಿ ನಿವೃತ್ತರಾಗಿ 10 ವರ್ಷ ಪೂರೈಸಿದ ಬಳಿಕ ಈಗ 68ರ ಹೊಸ್ತಿಲಲ್ಲಿರುವ ರಮೇಶ್ಗೆ ಸೇವಾ ಖಾಯಂ ಭಾಗ್ಯ ದೊರೆತಿದೆ. ಯಾವ ರೀತಿ ಸಿಕ್ಕಿದೆ? ಶಿರಸಿ ತಾಲೂಕಿನ ಕುಳುವೆ ಗ್ರಾಮದ ರಮೇಶ್ ಸಲ್ಲಿಸಿದ್ದ ಅರ್ಜಿಯನ್ನು ಧಾರವಾಡ ಪೀಠದಲ್ಲಿ ಮಾನ್ಯ ಮಾಡಿರುವ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಈ ಕುರಿತು ಆದೇಶವನ್ನು ಮಾಡಿದೆ. 2 ಸುತ್ತಿನ ಕಾನೂನು ಹೋರಾಟದ ಬಳಿಕ ಕೊನೆಗೂ ರಮೇಶ್ ಹೈಕೋರ್ಟ್ನಿಂದ ನ್ಯಾಯ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ, ಸೇವಾ ಕಾಯಂ ಹಕ್ಕು ಅದನ್ನು ಕಸಿದುಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ಈಗ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಅರ್ಜಿದಾರರು 1994ರಿಂದ 21 ವರ್ಷಗಳ ಕಾಲ ಅಟೆಂಡರ್ ಕಮ್ ಬಿಲ್ ಕಲೆಕ್ಟರ್ ಆಗಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿದ್ದಾರೆ. ನಿವೃತ್ತಿ ಹೊಂದಿದಾಕ್ಷಣ ಅವರ ಸೇವಾ ಕಾಯಂ ಹಕ್ಕು ಕಸಿದುಕೊಳ್ಳಲಾಗದು. ಅವರನ್ನು ಸೇವೆ ಖಾಯಂಗೆ ಪರಿಗಣಿಸಬೇಕಾಗುತ್ತದೆ ಎಂದು ನ್ಯಾಯಾಲಯ ಆದೇಶವನ್ನು ಮಾಡಿದೆ. ಬಾಕಿ ಭತ್ಯೆಗಳ ಬಿಡುಗಡೆಗೆ ಆದೇಶವನ್ನು ಕೂಡ ಮಾಡಿದೆ. ಇದರ ಜೊತೆಗೆ ಇದು ಬಹಳ ಮುಖ್ಯವಾದಂತಹ ಅಂಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅರ್ಜಿದಾರರು 10 ವರ್ಷಗಳ ಅವಧಿ ಸೇವೆ ಸಲ್ಲಿಸಿದ ನಂತರ ಅವಧಿಯನ್ನು ಸೇವಾ ಖಾಯಂಗೆ ಪರಿಗಣಿಸಬಹುದಾಗಿದೆ. ಅದರಂತೆ 2004ರ ಜನವರಿ 9ರಿಂದ ಅನ್ವಯವಾಗುವಂತೆ ಅವರ ಸೇವೆ ಖಾಯಂಗೊಳಿಸಬೇಕು. ಬಾಕಿ ವೇತನ ಹೊರತುಪಡಿಸಿ 1994ರಿಂದ ಇನ್ನು 2015ರವರೆಗೆ ಎಲ್ಲ ಭತ್ಯೆಗಳಿಗೂ ಅವರು ಅರ್ಹರಾಗಿದ್ದಾರೆ. ಜತೆಗೆ ಅವರು ಪಿಂಚಣಿಗೂ ಅರ್ಹರಾಗಿದ್ದು ಎಲ್ಲ ಭತ್ಯೆಗಳನ್ನು ನೀಡಬೇಕು ಎಂದು ಸರ್ಕಾರಕ್ಕೆ ಆದೇಶವನ್ನು ನೀಡಿದೆ. ಸೊ ನಿವೃತ್ತರಾದ ನಂತರ ಸ್ನೇಹಿತರೆ, ಅವರು ಬಿಡದೆ ಹೋರಾಟವನ್ನು ಮಾಡಿ ಈಗ 10 ವರ್ಷಗಳಾದ ನಂತರ, ನಿವೃತ್ತಿಯಾಗಿ 10 ವರ್ಷಗಳಾದ ನಂತರ ಅವರು ಸೇವಾ ಖಾಯಂ ಆಗಿರುವ ಕಾರಣ ಅವರಿಗೆ ಸ್ನೇಹಿತರೆ ನೋಡಿ, 1994ರಿಂದ 2015ರವರೆಗೆ ಎಲ್ಲ ಭತ್ಯೆಗಳು ಕೂಡ ಅವರು ಅರ್ಹರಾಗಿರ್ತಾರೆ. ಸೊ ಎಲ್ಲವನ್ನು ನೀಡಬೇಕು ಅಂತ ಸರ್ಕಾರಕ್ಕೆ ಇದು ಆದೇಶವನ್ನು ನೀಡಿದೆ ಸ್ನೇಹಿತರೆ ಹೈಕೋರ್ಟು. ಸೇವಾ ಕಾಯಂ ಸಂಬಂಧ 2006ರ ಕರ್ನಾಟಕ ಸರ್ಕಾರ ಮತ್ತು ಉಮಾದೇವಿ ನಡುವಿನ ಪ್ರಕರಣ, 2015ರ ಧರ್ಮಸಿಂಗ್ ಮತ್ತು ಉತ್ತರ ಪ್ರದೇಶ ನಡುವಿನ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪುಗಳನ್ನು ಉಲ್ಲೇಖಿಸಿರುವ ನ್ಯಾಯಾಲಯ ಯಾವುದೇ ಉದ್ಯೋಗಿಯನ್ನು ತಾತ್ಕಾಲಿಕ ಅಥವಾ ಗುತ್ತಿಗೆ ಅಥವಾ ದಿನಗೂಲಿ ಅಥವಾ ನಿಗದಿತ ವೇತನ ಪಾವತಿ ನಿಯೋಜನೆ ಮಾಡಿಕೊಂಡರೆ ಅವರು 10 ವರ್ಷ ಸೇವಾವಧಿ ಪೂರೈಸಿದಂತೆಯೇ ಹುದ್ದೆ ಪಡೆಯಲು ಅರ್ಹರಾಗುತ್ತಾರೆ. ಅಲ್ಲದೆ ಅವರು ತಮ್ಮ ಸೇವೆಯ ಖಾಯಂ ಮಾಡುವಂತೆ ಕೋರಲು ಸಹ ಅರ್ಹರಾಗಿರುತ್ತಾರೆ ಅಂತ ಆ ಆದೇಶದಲ್ಲಿ ನೀಡಲಾಗಿತ್ತು ಸ್ನೇಹಿತರೆ. ಅದನ್ನು ಈಗ ಪರಿಗಣಿಸಿ ಈ ಆದೇಶವನ್ನು ನೀಡಿರ್ತಕ್ಕಂಥದ್ದು. ಅರ್ಜಿದಾರರು ತಮ್ಮ ಸೇವಾ ಖಾಯಂಗೊಳಿಸುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಕೋರಿ 2014ರಲ್ಲಿಯೇ ಹೈಕೋರ್ಟ್ನ ಮೊರೆ ಹೋಗಿದ್ದರು. ಆಗ ನ್ಯಾಯಾಲಯ ಅವರ ಪರ ಆದೇಶವನ್ನು ನೀಡಿತ್ತು. ಅದರಂತೆ ಗ್ರಾಮ ಪಂಚಾಯಿತಿ ಕೂಡ ರಮೇಶ್ ಅವರ ಸೇವೆಯನ್ನು ಖಾಯಂ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಆದರೆ ಸರ್ಕಾರ ಅವರ ಸೇವೆ ಖಾಯಂ ಮಾಡಿರಲಿಲ್ಲ. ಹಾಗಾಗಿ ರಮೇಶ್ ಮತ್ತೊಮ್ಮೆ ಹೈಕೋರ್ಟ್ನ ಮೊರೆ ಹೋಗಿದ್ದರು. ಸೊ 2014ರಲ್ಲಿಯೇ ಹೈಕೋರ್ಟ್ನ ಮೊರೆ ಹೋಗಿದ್ದಂಥ ರಮೇಶ್ ಈ ನೌಕರರಿಗೆ ಈಗ 10 ವರ್ಷಗಳ ನಂತರ ಅವರಿಗೆ ನ್ಯಾಯ ಸಿಕ್ಕಿದೆ. ಹೈಕೋರ್ಟ್ ಮತ್ತೆ ಸರ್ಕಾರಕ್ಕೆ ಆದೇಶವನ್ನು ನೀಡಿದೆ. 2014ರಂತೆ ಅಲ್ಲಿಂದನೇ ಅವ್ರಿಗೆ ಸಿಗಬೇಕಾದಂಥ ಎಲ್ಲ ಭತ್ಯೆಗಳು ಸಿಗಬೇಕು ಅಂತ ಈಗ ಸರ್ಕಾರಕ್ಕೆ ಆದೇಶವನ್ನು ನೀಡಿ ಆಗಿದೆ ಸ್ನೇಹಿತರೆ. ಸೊ ಇದೊಂದು ವಿಶೇಷ ಪ್ರಕರಣ ಅಂತಲೇ ಹೇಳ್ಬೋದು. ಇದು ಪ್ರತಿಯೊಬ್ಬ ನೌಕರರಿಗೂ ಕೂಡ ಅನ್ವಯಿಸುವಂಥ
ಆದೇಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಮಾಡಿದೆ, ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತಷ್ಟು ಮುಂದಿನ ವಿಡಿಯೋದ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.